ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಬಂಧುಗಳೇ. ಶ್ರೀಶೈಲ ಭಕ್ತರಿಗೆ ಆಶ್ಚರ್ಯ ಆಗುವಂತಹ ಘಟನೆಯೊಂದು ನಡೆದಿದೆ. ಆ ಸಾಕ್ಷಾತ್ ಶ್ರೀಶೈಲ ಸ್ವಾಮಿಯೇ ಓರ್ವ ಪೂಜಾರಿಯ ಕನಸಿನಲ್ಲಿ ಬಂದು ಹೇಳಿದ ಜಾಗದಲ್ಲಿ ಅಗೆದು ತೆಗೆದು ನೋಡಿದರೆ ಅಲ್ಲಿ ಇದನ್ನು ಕಂಡು ಜನ ದಂಗಾಗಿ ಹೋಗಿದ್ದಾರೆ. ಯಾರಿಗೂ ಕೂಡ ಈ ರೀತಿಯ ಒಂದು ಯೋಚನೆಯನ್ನು ಕೂಡ ಮಾಡಿರಲು ಸಾಧ್ಯವೇ ಇಲ್ಲ. ಅಂತಹ ಒಂದು ಪವಾಡ ಜರುಗಿದೆ. ಇದನ್ನು ಕಂಡಂತಹ ಶ್ರೀಶೈಲ ದೇವರ ಭಕ್ತರು ಆ ದೇವರೇ ಬಂದಿದ್ದಾರೆ ಎನ್ನುವಂತಹ ಹೇಳಿಕೆಗಳನ್ನು ಹೇಳುತ್ತಿದ್ದಾರೆ. ಯಾರೋ ಕನಸಿನಲ್ಲಿ ಬಂದು ಆ ಜಾಗದಲ್ಲಿ ಅಗೆದು ತೆಗೆಯಿರಿ, ಶಿವಲಿಂಗವಿದೆ ಎಂದು ಹೇಳಿದ ಮೇಲೆ ಮುಂದೆ ನಡೆದಿದ್ದನ್ನು ಕೇಳಿದರೆ ನಿಜಕ್ಕೂ ಕೂಡ ನೀವು ಆಶ್ಚರ್ಯಕ್ಕೆ ಒಳಗಾಗುವುದು ಖಚಿತ. ಅದನ್ನು ಹೇಳುವುದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಂಧುಗಳೇ, ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ಯಾಕೆ ತಡ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, 20 ಅಡಿ ಆಳದಷ್ಟು ಭೂಮಿಯನ್ನು ಅಗೆದು ತೆಗೆದಾಗ ಸರಿಸುಮಾರು 3 ಶಿವಲಿಂಗದ ಜೊತೆಗೆ ಇತರೆ 2 ಚಿನ್ನದ ವಿಗ್ರಹಗಳು ನಮ್ಮ ಕಲಬುರಗಿ ಜಿಲ್ಲೆಯ ಅಸಲ್ಪುರ ತಾಲೂಕಿನ ಗೌರಿಕೆ ಗ್ರಾಮದಲ್ಲಿ ಕಂಡುಬಂದಿದೆ. ಇದನ್ನು ಪ್ರಿಯ ಬಂಧುಗಳೇ, ಕಳೆದ 2 ದಿನಗಳ ಹಿಂದೆ ಸ್ವಾಮಿಯೊಬ್ಬರು ಕಂಡಂತಹ ಕನಸಿನ ಅನ್ವಯ ಭೂಮಿಯನ್ನು ಅಗೆದು ಎಲ್ಲರೂ ಬೆಚ್ಚಿ ಬೀಳುವ ಹಾಗೆ ದಿಟ್ಟು ಶ್ರೀಶೈಲ ಸ್ವಾಮಿಯ ಶಿವಲಿಂಗವನ್ನು ಹೋಲುವಂತಹ ಶಿವಲಿಂಗವು ಪತ್ತೆಯಾಗಿದೆ. ಬರೇ ಇಷ್ಟೇ ಅಲ್ಲದೆ ಇದರ ಜೊತೆಗೆ ಕಮರಾಂಬ ದೇವಿ ಮತ್ತು ನಾಗರ ದೇವರ ಮೂರ್ತಿಗಳು ಕೂಡ ಪತ್ತೆಯಾಗಿವೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ಪುರಾತತ್ವ ಇಲಾಖೆಯವರಿಗೆ ಮಾಹಿತಿಯನ್ನ ನೀಡಿದ್ದು, ತಾಲೂಕು ಅಧಿಕಾರಿಗಳು ಸೇರಿದಂತೆ ಪುರಾತತ್ವ ಇಲಾಖೆಯವರು ಕೂಡ ಬಂದು ಅನ್ವೇಷಣೆಯನ್ನ ಮಾಡಿದ್ದಾರೆ. ನನ್ನ ಕನಸಿನಲ್ಲಿ ಬಂದಿದ್ದ ಒಬ್ಬ ವ್ಯಕ್ತಿಯು ಈ ಜಾಗದಲ್ಲಿ ಅಗೆದು ತೆಗೆಯಿರಿ, ಇದರಲ್ಲಿ ಶಿವಲಿಂಗವಿದೆ ಎಂದು ಹೇಳಿದ ಮಾತಿನ ಅನ್ವಯ ಇಲ್ಲಿ ಅಗೆದು ತೆಗೆದಾಗ ಶಿವಲಿಂಗ ಸಿಕ್ಕಿದೆ ಎಂದು ಕೈಲಾಸಲಿಂಗ ಮಠದ ಸ್ವಾಮಿಗಳು ಹೇಳಿದ್ದಾರೆ. ಪ್ರಿಯ ಬಂಧುಗಳೇ, ಕೆಲವು ಮಾಹಿತಿಗಳ ಪ್ರಕಾರ ರಾಷ್ಟ್ರಕೂಟರ ಕಾಲದಲ್ಲಿ ಈ ಸ್ಥಳದಲ್ಲಿ ದೇವಾಲಯವಿದ್ದು ಅದು ಕ್ರಮೇಣವಾಗಿ ಮಣ್ಣಲ್ಲಿ ಮುಚ್ಚಿಕೊಂಡಿದೆ ಎಂದು ಹೇಳಲಾಗುತ್ತದೆ. ಇನ್ನು ಪ್ರಿಯ ಬಂಧುಗಳೇ, ಇತ್ತೀಚೆಗೆ ಶ್ರೀಶೈಲ ದೇವಸ್ಥಾನವು ಬಹಳ ಸುದ್ದಿಯಲ್ಲಿತ್ತು. ಅಲ್ಲಿರುವಂತಹ ಶಿವಲಿಂಗದ ಸ್ವರೂಪದಲ್ಲಿ ದಿನದಿಂದ ದಿನಕ್ಕೆ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳುತ್ತಿದೆ ಎನ್ನುವಂತಹ ಮಾತು ಎನ್ನುವಂತಹ ಸುದ್ದಿ ಹರಿದಾಡುತ್ತಿತ್ತು. ಆದರೆ ಇದೀಗ ಶಿವಲಿಂಗವು ಹೊಸದಾಗಿ ಸಿಕ್ಕಿದ್ದು ಇದು ಸೇಮ್ ಟು ಸೇಮ್ ಶ್ರೀಶೈಲ ದೇವಸ್ಥಾನದಲ್ಲಿ ಇರುವಂತಹ ಶಿವಲಿಂಗವನ್ನು ಹೋಲುವಂತಿದೆ ಎನ್ನುವಂತಹ ಮಾಹಿತಿಗಳು ಸಿಕ್ಕಿ ಬರುತ್ತಿದೆ. ಇನ್ನು ಶ್ರೀಶೈಲ ಶಿವಲಿಂಗಕ್ಕೂ ಮತ್ತು ಸಿಕ್ಕಿರುವಂತಹ ಶಿವಲಿಂಗಕ್ಕೂ ಏನೋ ಸಂಬಂಧವಿದೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಆದರೆ ಇನ್ನೂ ಕೆಲವರು ಈ ರೀತಿಯಾಗಿ ಶ್ರೀಶೈಲ ಸ್ವಾಮಿಯು ಸ್ವರೂಪದಲ್ಲಿ ಬದಲಾವಣೆ ಆಗುತ್ತಿರುವುದು ಒಂದು ರೀತಿಯ ಅಪಾಯಕಾರಿಯ ಸಂಗತಿ ಎಂದು ಕೆಲವರು ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಪಂಡಿತರ ಪ್ರಕಾರ ಶಿವಲಿಂಗಕ್ಕೆ ಪ್ರತಿದಿನಾಲೂ ಕೂಡ ಅಭಿಷೇಕ ಮಾಡುವ ಸಮಯದಲ್ಲಿ ಬಳಸುವಂತಹ ಹಾಲು, ತುಪ್ಪ, ಮೊಸರು, ಎಳೆನೀರು ಸೇರಿದಂತೆ ಜಲಾಭಿಷೇಕ ಮಾಡುವುದರಿಂದ ಈ ರೀತಿಯ ಒಂದು ಬದಲಾವಣೆಗಳು ಜರುಗುವುದು ಸಹಜವೆಂದು ಕೆಲವು ಪಂಡಿತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ವೇಳೆ ಶಿವಲಿಂಗವನ್ನು ಸರಿಪಡಿಸುವುದೆಂದು ಪ್ರಯತ್ನವನ್ನು ಪಟ್ಟರೆ ಅದು ಆಗದೇ ಇರುವ ಕೆಲಸ. ಕಾರಣ, ಈ ಹಿಂದೆ ಒಮ್ಮೆ ಈ ರೀತಿಯಾಗಿ ಪ್ರಯತ್ನವನ್ನು ಪಟ್ಟಂತಹ ವ್ಯಕ್ತಿಯು ಒಬ್ಬ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಹಾಗಾಗಿ ಶ್ರೀಶೈಲ ಆಡಳಿತ ಮಂಡಳಿಯು ಕೊಂಚ ಇದರ ಬಗ್ಗೆ ಯೋಚಿಸುತ್ತಿದೆ. ಬಂಧುಗಳೇ, ಶಿವ ಮತ್ತು ಪಾರ್ವತಿ ಇಬ್ಬರೂ ಈ ಶಿವಲಿಂಗದಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ ಎನ್ನುವಂತಹ ನಂಬಿಕೆ ಇಲ್ಲಿನ ಜನರದ್ದಾಗಿದೆ. ಇದಕ್ಕೆ ಕಾರಣ ಮಲ್ಲಿಕಾರ್ಜುನ ಸ್ವಾಮಿ ಎನ್ನುವುದು 2 ಅಕ್ಷರಗಳಿಂದ ಕೂಡಿದೆ. ಮಲ್ಲಿಕ ಎಂದರೆ ಪಾರ್ವತಿ ದೇವಿಯಾದರೆ ಅರ್ಜುನ ಎನ್ನುವುದು ಸಾಕ್ಷಾತ್ ಆ ಭಗವಂತನಾಗಿರ್ತಕ್ಕಂತಹ ಶಿವ. ಈ ಒಂದೇ ಒಂದು ಕಾರಣಕ್ಕಾಗಿಯೇ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಕರೆಯುತ್ತಾರೆ. ಈ ಶಿವಲಿಂಗವನ್ನು ಆರಾಧನೆ ಮಾಡುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಶ್ರೀಶೈಲ ಸ್ವಾಮಿಯು ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಹರುಷವನ್ನು ತರಲೆಂದು ಆಶಿಸುತ್ತಾ, ನೀವೇನಾದರೂ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.